ಫ್ರೆಂಡ್ಸ್, ವನಿತಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. 3-4 ದಿವಸದಿಂದ ಅಪ್ಲೋಡ್ ಮಾಡದೇ ಇರೋದಕ್ಕೆ ಕಾರಣ ಮನೆ ಕೆಲಸ ಮಾಡೋಕ್ಕೂ ಆಗಂಗಿಲ್ಲ, ಬೋರೆಲ್ಲ ಕೆಟ್ಟೋಗಿತ್ತು, ನೀರು ಸಮಸ್ಯೆ ಸಖತ್ತು. ಮಳೆ ನೀರಲ್ಲೇ ಪಾತ್ರೆ ತೊಳ್ಕೊಳ್ಳೋದು, ಅಡುಗೆ ಮಾಡ್ಕೊಳ್ಳೋದು, ಇದರಲ್ಲಿ ವೀಡಿಯೋ ಬೇರೆ ಮಾಡ್ತೀವಿ ಅಂತ ಬೈದರು. ಅದಕ್ಕೆ ಅವತ್ತು ಕೆಟ್ಟೋಗಿದ್ದಿನ ಚಪಾತಿ ಮಾಡೋಕ್ಕೆ ಇಟ್ಕೊಂಡೆ, ಆಗಲೇ ಇಲ್ಲ ಬಟ್ಟೆ ಮಡ್ಚ್ಕೊಂಡೆ. ಅಷ್ಟೊತ್ತಿಗೆ ಅದಕ್ಕೆ ಪಲ್ಯ ಮತ್ತು ದೋಸೆ ಹಾಕ್ಕೊಟ್ರು. ಕಾಫಿ ಒಂದು ಮಾಡ್ಕೊಂಡಿದ್ವಿ. ಕುಕ್ಕರ್ಗೆ ಬೇಳೆ ಬೇಕು ಹಾಕಿದ್ದೆ ಅಷ್ಟೇ, ಏನೂ ಮಾಡಲಿಲ್ಲ. ಅದೇ ದೋಸೆ ತಿನ್ನಿಸ್ಬಿಟ್ಟು ನಮ್ಮ ಮನೆಯವ್ರ ಮಕ್ಕಳಿಗೆ ರೆಡಿ ಮಾಡಿಬಿಟ್ಟು ಮಕ್ಕಳನ್ನ ಇಬ್ಬರನ್ನೂ ಕಳಿಸಿದ್ರು. ದೊಡ್ಡವನು ರೆಡಿಯಾಗಿದ್ದ. ನನಗೆ ನೀರಿನ ಸಮಸ್ಯೆ, ಲಂಚ್ ಬಾಕ್ಸಿಗೆ ಅತ್ತಿಗೆ ಕೊಟ್ಟಿದ್ದೆ ಎಲ್ಲ ದೋಸೆನ ಹಾಕಿ ಕಳಿಸ್ದೆ ಸ್ಕೂಲ್ಗೆ. ಇನ್ನು ನೆಕ್ಸ್ಟಿಗೆ ಬೋರ್ ಸರಿ ಆಗ್ಬೋದು ಅಂತ ಅತ್ತಿಗೆ ಮನೆಯಿಂದ ನೀರು ಇಟ್ಕೊಬಂದು ಬೇಳೆ ಬೇಯಿಸಿ ಹೆಸರುಬೇಳೆ ತವೆ ಮಾಡೋಣ ಅಂತ ರೆಡಿ ಮಾಡ್ಕೊಂಡು ಬೇಳೆ ಬೇಯಿಸಿಟ್ಕೊಂಡೆ. ಹೆಸರುಬೇಳೆಗೆ ಸ್ವಲ್ಪ ಜೀರಿಗೆ, ಚಕ್ಕೆ, ಲವಂಗನ ಹಾಕಿ ಹುರಿದು ಕುಟ್ಟಿ ಪುಡಿ ಮಾಡಿಟ್ಕೊಂಡಿದ್ದೀನಿ. ಇನ್ನು ಈರುಳ್ಳಿ, ಟೊಮೊಟೊ, ಸ್ವಲ್ಪ ಅರ್ಶಿನದ ಪುಡಿ, ಉಪ್ಪು ಹಾಕಿ ಫ್ರೈ ಮಾಡ್ಕೊಂಡೆ. ಪದೇ ಅವ್ರನ್ನ ಕೇಳೋಕ್ಕೆ ಸರಿ ಹೋಗಲ್ಲ ಅಂತ ನಾನೇ ಮನೇಲಿ ಮಾಡ್ಕೊಳಕ್ಕೆ ಶುರು ಮಾಡಿದೆ. ನೀರು ತೊಗೊಬಂದರು ಹೆಂಗೂ ಕ್ಯಾನಲ್ಲಿ. ಆಮೇಲೆ ಬೇಳೆ ಎಲ್ಲ ಬೇಯಿಸಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಬಿಟ್ಟು ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಧನಿಯಾ ಪುಡಿ ಹಾಕಿ ಜೀರಿಗೆ ಪುಡಿ ಕುಟ್ಟಿಟ್ಕೊಂಡಿದ್ದನ್ನ ಸ್ವಲ್ಪ ಉದುರಿಸಿ ಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿದೆ. ಇನ್ನು ಪಡ್ಡಿಗೆ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಪಡ್ಡಿಗೆ ಕಡಲೆಬೇಳೆ, ಜೀರಿಗೆ, ನೀರುಳ್ಳಿ, ಟೊಮೊಟೊ, ಸಬ್ಬಸಿಗೆ ಸೊಪ್ಪು ಎಲ್ಲ ಹಾಕಿ ಚೆನ್ನಾಗಿ ಬೀಟ್ ಮಾಡಿದೆ. ಸ್ವಲ್ಪ ಕ್ಯಾರೆಟ್ ಎಲ್ಲ ಹಾಕ್ಬಿಟ್ಟು ಮಕ್ಕಳು ತಿನ್ನೋದು ಅಂತ ಅಂದ್ಬಿಟ್ಟು. ಇನ್ನು ಬೋರ್ ಟೆನ್ಷನಲ್ಲಿ ಕೆಲಸ ಮಾಡೋಕ್ಕೂ ಮನಸ್ಸಿರಲಿಲ್ಲ. ಅಂತೂ ಪಡ್ಡೊಂದು ಹಾಕ್ಕೊಟ್ಟೆ. ಅಷ್ಟೊತ್ತಿಗೆ ಬೋರ್ ರೆಡಿ ಮಾಡ್ತೀನಿ ಅಂತ ಹೇಳಿದರು. ಏನೋ ಆಗುತ್ತೋ ಅಂದ್ಕೊಂಡು ನಿಧಾನಕ್ಕೆ ಪಡ್ಡು ಮಾಡಿಕೊಟ್ಟೆ. ಕೆಲಸ ಮಾತ್ರ ಸಖತ್ತಾಗಿ ಬಿದ್ದಿದ್ವು. ಬಟ್ಟೆ ಹೊಲಿಯೋ ಸ್ಟಿಚ್ ಬೇರೆ, ಈ ಕಡೆ ಅಡುಗೆ, ತಿಂಡಿ, ಮಳೆ ನೀರಲ್ಲಿ ಪಾತ್ರೆ, ನಮ್ಮ ಮನೆಯವ್ರಿಗೂ ಸಾಕಾಗೋಗ್ಬಿಟ್ಟಿತ್ತು. ಮೇಲ್ಗಡೆ ಮನೆ, ಕೆಳಗಡೆಯಿಂದ ತರೋದು ಬೇರೆ. ಪಡ್ಡು ರೆಡಿ ಆಯಿತು. ಮಕ್ಳಿಗೆ ತಿನ್ನಿಸ್ಕೊಡ್ತೀನಿ ಅಂತ ಅಂದರು. ಆಯಿತು, ನೀವು ತಿನ್ನಿಸಿ ಅಂದು ನಾನು ಸೆಕೆಂಡ್ ಸ್ಟೆಪ್ ಮತ್ತು ಪಡ್ಡಿಗೆ ಹಾಕಿದೆ. ಡಬ್ಬಿ ಕಟ್ಟೋಣ ಅಂತ ಅಂದು ಪಡ್ಡೆಲ್ಲ ರೆಡಿ ಆಯಿತು. ಅವನು ದೊಡ್ಡವನು ತಿನ್ನೋಕ್ಕೆ ಶುರು ಮಾಡ್ದ, ಸಣ್ಣವನಿಗೊಂದು ಹಾಕಿದ್ದೆ. ಇನ್ನು ಲಂಚ್ ಬಾಕ್ಸ್ಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಎಲ್ಲ ರೆಡಿ ಮಾಡ್ಕೊಂಡು ಮತ್ತು ಪಡ್ಡು ಅದಕ್ಕೆ ಮನೆಗೆ ಒಂದು ಸ್ವಲ್ಪ ಕೊಟ್ಟು ಕಳಿಸೋಣ, ಪಾಪ ಪದೇ ಕೊಡ್ತಾರೆ ಅಂತ ಅವ್ರಿಗೆ ಮಾಡೋಕ್ಕೆ ಶುರು ಮಾಡಿದೆ. ಅಷ್ಟೊತ್ತಿಗೆ ಅಮ್ಮ ಹೊರಡ್ತೀವಿ ಅಂದರು. ಮಳೆ ಮಾತ್ರ ಸರಿಯಾಗಿ ಬರ್ತಾನೆ ಇತ್ತು. ರೆಡಿಯಾಗಿ ಹೊರಟರು. ಸಣ್ಣವನಿಗೆ ಇಷ್ಟನೇ ಇರಲಿಲ್ಲ ಮಳೆ ಬರ್ತಾಯಿದೆ ಅಂತ. ನೋಡಿ ಪಡ್ಡಲ್ಲ ಬಾಯ್ ಅಪ್ಪು. ನಮ್ಮ ಮನೆಯವರೇ ಪಡ್ಡು ರೆಡಿ ಮಾಡ್ಕೊಂಡು ನಾನು ಬರೋದಕ್ಕೆ ತಿಂದ್ಬಿಟ್ಟು ಕಳಲೆ ಕೊಟ್ಟಿದ್ದರು ಅತ್ತಿಗೆ ಮನೆಯಲ್ಲಿ, ಯಾರೋ ಕೊಟ್ಟಿದ್ರು ಅಂತ ಅದನ್ನು ರೆಡಿ ಮಾಡಿದ್ವಿ. ಬೋರ್ ತೆಗಿಯೋರು ಬಂದರು. ನೋಡಿ ಇಷ್ಟೆಲ್ಲ ತೆಗ್ದಿಟ್ಟು ಹೋಗಿದ್ದಾರೆ. ಇನ್ನೂ 2-3 ದಿವಸ ಆಗುತ್ತೆ ಅಂದರು. ಇನ್ನು ಮಳೆ ನೀರಲ್ಲಿ ಈ ನೀರಿನ ಕ್ಯಾನ್ಗಳನ್ನೂ ಬಿಡಲಿಲ್ಲ. ಅದನ್ನು ತುಂಬ್ಕೊಂಡು ಈ ಡ್ರಮ್ನ ತುಂಬಿಸ್ಕೊಂಡು ಅಷ್ಟೊತ್ತಿಗೆ ನಮ್ಮ ಅತ್ತೆ ಬಂದರು. ದೇವ್ರ ಪೂಜೆ ಮಾಡ್ಕೊಡ್ತೀನಿ ಬಿಡು ಅಂದು ಪೂಜೆ ಮಾಡಿಕೊಟ್ರು. ಇನ್ನು ನೆಂಟರು ಬರ್ತಾರೆ ಯಾರೋ ಅಂದರು. ಮತ್ತು ಚಿಕನ್ ತಂದು ಮತ್ತು ಗೀ ರೈಸು, ಫ್ರೈ, ಚಾಪ್ಸು ಎಲ್ಲ ಮಾಡಿಬಿಟ್ಟು ಊಟಕ್ಕೆ ಬಡಿಸಿದ್ವಿ. ಇವತ್ತು 2 ದಿವಸದ ಬ್ಲಾಗ್ ಆಗಿತ್ತು ಫ್ರೆಂಡ್ಸ್. ಥ್ಯಾಂಕ್ ಯು ವಾಚಿಂಗ್ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್, ಲೈಕ್ ಮಾಡಿ, ಶೇರ್ ಮಾಡಿ.